ಹತ್ಯೆಯಾಗಿರುವ ಸುರೇಂದ್ರ ಕುಮಾರ್ ಅವರು ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರಿಗೆ ಆಪ್ತರಾಗಿದ್ರು. 2014 ಮತ್ತು 2015ರಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಅದ್ದೂರಿ ಕಲ್ಯಾಣೋತ್ಸವ ಉಸ್ತುವಾರಿಯನ್ನು ಕೂಡ ಹೊತ್ತಿದ್ರು. ಮೊದಲ 2 ವರ್ಷ ರಮೇಶ್ ಕುಮಾರ್ ಜೊತೆ ಸೇರಿ ಆಚರಣೆ ಮಾಡಲಾಗಿತ್ತು. ಎಲ್ಲಾ ಪಕ್ಷದ ಮುಖಂಡರ ಜೊತೆ ಗೆಳೆತನ ಇದ್ರೂ ಕೂಡ ರಮೇಶ್ ಕುಮಾರ್ ಜೊತೆ ಆಪ್ತತೆ ಹೆಚ್ಚಿತ್ತು. ಆದ್ರೆ ಈ ವರ್ಷದ ಕಲ್ಯಾಣೋತ್ಸವ ಆಯೋಜನೆಯಿಂದ ಸುರೇಂದ್ರ ಕುಮಾರ್ ದೂರ ಇದ್ರು. 2015ರಲ್ಲಿ ಆಯೋಜಿಸಿದ ಕಲ್ಯಾಣೋತ್ಸವಕ್ಕೆ ಭಾರಿ ಜನ ಸೇರಿದ್ರು. ತಮ್ಮದೇ ಆದ ಪರಚೂರಿ ಗ್ಲೋಬಲ್ ಫೌಂಡೇಶನ್ ಮೂಲಕ ಎಲ್ಲ ಸುರೇಂದ್ರ ಕುಮಾರ್ ಅವರು ಕಲ್ಯಾಣೋತ್ಸವವನ್ನ ನಡೆಸಿದ್ರು. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ಮಿತಾ ವಿ ಗೌಡ. ಸ್ಮಿತಾ, ಮೊದಲನೇದಾಗಿ ನಾವು ಅವರ ಮನೆ ವಿಚಾರಕ್ಕೆ ಬರುವುದಾದ್ರೆ, ಮೂಲತಃ ಅವರು ಆಂಧ್ರ ಪ್ರದೇಶದವರಾಗಿದ್ರಿಂದ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರು ಅಂತನಾ, ಅಥವಾ ಇಲ್ಲಿ ಅವರ ಸಂಬಂಧಿಕರ ಬಳಗ ಇಲ್ವಾ, ಹೇಗೆ? ಖಂಡಿತವಾಗಿಯೂ ದಿವ್ಯ ಜ್ಯೋತಿ, ಅವರು ಆಂಧ್ರದ ಗುಂಟೂರು ಮೂಲದವರು. ಸುರೇಂದ್ರ ಅವರು ಕಳೆದ 15 ವರ್ಷಗಳಿಂದ ಅವರು ಬೆಂಗಳೂರಿನ ಆರ್ಟಿ ನಗರದಲ್ಲಿ ವಾಸ ಇದ್ದಾರೆ. ಆರ್ಟಿ ನಗರದಲ್ಲಿಯೂ ಕೂಡ ಒಂದು ಮನೆ ತಗೊಂಡಿದ್ರು. ಆದ್ರೆ ಅಲ್ಲಿ ಮಾತ್ರ ಇವರ ಫ್ಯಾಮಿಲಿಯವರು ಯಾರು ಇಲ್ಲ. ಬಟ್ ಇವರ ದೂರದ ಸಂಬಂಧಿಗಳು ಅಂದ್ರೆ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಮಾತ್ರ ಅಲ್ಲೇ ಪಕ್ಕದಲ್ಲಿ ನಾಗಶೆಟ್ಟಿಹಳ್ಳಿ, ಸಂಜಯ್ ನಗರದಲ್ಲಿದ್ದಾರೆ. ಬಿಟ್ರೆ ಇವರು ವಾಸ ಇರುವ ಮನೆಯಲ್ಲಿ ಯಾವ ಸಂಬಂಧಿಕರಾಗ್ಲಿ ಇವರ ಕುಟುಂಬದವರಾಗ್ಲಿ ಯಾರು ಇಲ್ಲ. ಜೊತೆಗೆ ಇವರಿಗೆ ಕೂಡ ಮದುವೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಅವರಿಗೆ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಯಾರು ಇಲ್ಲ. ಹಾಗಾಗಿ ಒಂದು 18 ರಿಂದ 20 ವರ್ಷ ವಯಸ್ಸಿನ 4 ಗಂಡು ಮಕ್ಕಳು ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ 3 ಅವರಿಗೆ ಗನ್ ಮ್ಯಾನ್ ಗಳಿದ್ದಾರೆ ಅನ್ನೋದಷ್ಟೇ ಮಾಹಿತಿ ಇದೆ ದಿವ್ಯಾ. ಓಕೆ, ಜೊತೆಗೆ ಅವರು ಕೋಲಾರದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಕೂಡ 2 ವರ್ಷ ಆಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರ ಜೊತೆಗೆ ಆಪ್ತತೆಯನ್ನ ಹೆಚ್ಚಿಸಿಕೊಂಡಿದ್ರು. ಎಲ್ಲಾ ರಾಜಕೀಯ ಪಕ್ಷಗಳ ಜೊತೆಗೆ ಮುಖಂಡರ ಜೊತೆಗೆ ನಂಟಿದ್ರು ಕೂಡ ರಮೇಶ್ ಕುಮಾರ್ ಅವರ ಜೊತೆಗೆ ಆಪ್ತತೆ ಹೆಚ್ಚಿತ್ತು ಅಂತ. ಇತ್ತೀಚಿನ ದಿನಗಳಲ್ಲಿ ರಮೇಶ್ ಕುಮಾರ್ ಅವರ ಜೊತೆಗೆ ಸುರೇಂದ್ರ ಕುಮಾರ್ ಅವರು ಅಷ್ಟಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ವಾ, ಅಥವಾ ಸಂಪೂರ್ಣ ಕಾಂಟ್ಯಾಕ್ಟ್ ಕಳೆದು ಹೋಗಿತ್ತಾ, ಹೇಗೆ? ದಿವ್ಯಾ, ಅವರ ಕೆಲವು ಕುಟುಂಬ ಮೂಲಗಳು ಹೇಳುವ ಪ್ರಕಾರ ಇವರು ಕೆಲವು ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ 2004ರಲ್ಲಿ ಒಂದು ಕಲ್ಯಾಣ ಮಹೋತ್ಸವವನ್ನು ಕೂಡ ಮಾಡಿದ್ರು. ಜೊತೆಗೆ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಕೂಡ ಮಾಡಿದ್ರು. ಆದ್ರೆ ಕಳೆದ 2 ವರ್ಷಗಳಿಂದ ಅಂದ್ರೆ 2015 ಮತ್ತು 2016ರಲ್ಲಿ ಅವರು ಕೋಲಾರದಲ್ಲಿ ಕಲ್ಯಾಣ ಮಹೋತ್ಸವದಲ್ಲಿ ಭಾಗಿಯಾಗಿರ್ಲಿಲ್ಲ. ಜೊತೆಗೆ ಸಚಿವ ರಮೇಶ್ ಕುಮಾರ್ ಅವರಿಗೂ ಕೂಡ ಆಪ್ತರಾಗಿದ್ರು. ಆದ್ರೆ ಇತ್ತೀಚೆಗೆ ಈ ಒಂದು ಫೈನಾನ್ಷಿಯಲ್ ವ್ಯವಹಾರದಿಂದಾಗಿ ಅವರು ಯಾವ ರಾಜಕಾರಣಿಗಳ ಜೊತೆಗೂ ಕೂಡ ಹೆಚ್ಚಾಗಿ ಬೆರಿತಾ ಇರಲಿಲ್ಲ. ಹಾಗಾಗಿ ರಮೇಶ್ ಕುಮಾರ್ ಮತ್ತೆ ಸುರೇಂದ್ರ ಕುಮಾರ್ ಅವರ ಸಂಬಂಧ ಇತ್ತೀಚೆಗೆ ಅಷ್ಟೊಂದು ಆತ್ಮೀಯತೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ದಿವ್ಯಾ. ಥ್ಯಾಂಕ್ ಯು ಸ್ಮಿತಾ, ನಿಮ್ಮೆಲ್ಲ ಮಾಹಿತಿಗೆ. ಬ್ರೇಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಇದು ನಿಜಕ್ಕೂ ಒಂದು ಸ್ಯಾಡ್ ನ್ಯೂಸ್, ಶಾಕಿಂಗ್ ನ್ಯೂಸ್. ಕಲ್ಲಪ್ಪ ಹಂಡಿಬಾಗ್ ತಮ್ಗೆಲ್ರಿಗೂ ಗೊತ್ತಿರಬಹುದು ವೀಕ್ಷಕರೇ. ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ತುಂಬಾನೇ ಸದ್ದಾಗಿತ್ತು ಆ ಆತ್ಮಹತ್ಯೆ ಪ್ರಕರಣ. ಅವರ ಸಹೋದರ ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದುಬಾರಿ ವಾಚ್ ಗಿಫ್ಟ್ ಪ್ರಕರಣದ ನಂತರ ಯಾವುದೇ ಗಿಫ್ಟ್ ಸ್ವೀಕರಿಸಲು ಭಯವಾಗುತ್ತೆ ಅಂತ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಸುರಾಜ್ಯ ಸಮಾವೇಶದಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ.